ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನನಿ ಟಾಕ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಮುಖ್ಯವಾದಂತಹ ವಿಚಾರ, ಬಜೆಟ್ ಬಗ್ಗೆ. ಇಡೀ ಕರ್ನಾಟಕ ಅಲ್ಲ ಬಿಡಿ, ಇಡೀ ಭಾರತನೇ ಮಾತಾಡ್ತಾ ಇದೆ. ಆ ಒಂದು ಸಮಯದಲ್ಲಿ ನಮ್ಮ ನಿರ್ಮಲಾ ಸೀತಾರಾಮ್ ಅವರು 12 ಲಕ್ಷ ರೂಪಾಯಿಗೆ ರಿಯಾಯಿತಿ ಟ್ಯಾಕ್ಸನ್ನು ಕಟ್ಟುವಂಗಿಲ್ಲ ಸಂಪಾದನೆ ಮಾಡುವವರು ಅಂತ ತಿಳಿಸಿದ್ದಾರೆ. ಇದು ಖುಷಿ ಪಡುವಂತಹ ವಿಚಾರ. ಯಾಕೆ ಅಂದರೆ ಮಿಡಲ್ ಕ್ಲಾಸ್ ಜೀವನದಲ್ಲಿ ಕಷ್ಟಪಟ್ಟು ದುಡ್ಡು ಸಂಪಾದನೆಯನ್ನು ಮಾಡಿ ಟ್ಯಾಕ್ಸನ್ನು ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು. ಯಾಕೆಂದರೆ ಮಿಡಲ್ ಕ್ಲಾಸ್ ಜೀವನದಲ್ಲಿ 108 ತೋತುಗಳು ಅನ್ನೋ ಥರ 108 ಸಮಸ್ಯೆಗಳಿದ್ದೇ ಇರ್ತವೆ. ಈ ಒಂದು ರಿಯಾಯಿತಿ ಈ ಒಂದು ಟ್ಯಾಕ್ಸ್ ಕಟ್ಟದೇ ಇರುವಂತಹದ್ದು ಒಂದು ಖುಷಿ. ಒಂದು ಕಡೆ ಖುಷಿ ಪಟ್ಟರೆ, ಈ ಅಮ್ಮನ ಕೆಲಸ ಏನಂದರೆ ಇನ್ನೊಂದು ಕಡೆ ಬರೆ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಇನ್ಯಾವ್ದು ಕಡೆಯಿಂದ ಟ್ಯಾಕ್ಸ್ನ ವಸೂಲಿ ಮಾಡುವಂತಹ ಕೆಲಸಗಳು ಮಾಡ್ತಾರೆ. ಮತ್ತೆ ಮುಂದಿಂದಾಗಿ ಯಾವುದೋ ಮಸೂದೆಯನ್ನು ತೆಗೆದುಕೊಂಡು ಬರ್ತಾರೆ ಅನ್ನುವಂತಹ ಹಿನ್ನೆಲೆ ಇದೆ. ಸೊ ಇದರಲ್ಲಿ ನಾನು ಯೋಚನೆ ಮಾಡೋದಾದರೆ, ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲ್ಲ ಅನ್ನುವಂತಹ ರೀತಿಯಲ್ಲಿ ಇರಬಹುದೇ ಇವರ ಒಂದು ಯೋಚನೆಗಳು ಅನ್ನುವಂತಹ ರೀತಿಯಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಸೊ ಟ್ಯಾಕ್ಸನ್ನು ಕಟ್ಟಂಗಿಲ್ಲ 12 ಲಕ್ಷ ರೂಪಾಯಿ, ಖುಷಿ ಪಡೋಣ. ಆದರೆ ದಯವಿಟ್ಟು ನಿರ್ಮಲಾ ಸೀತಾರಾಮ್ ಅವರೇ, ದಯವಿಟ್ಟು ಇನ್ನೊಂದು ಕಡೆ ಬರೆ ಹಾಕೋಕ್ಕೆ ಹೋಗ್ಬೇಡಿ. ಟ್ಯಾಕ್ಸ್ ಕಟ್ಟಿ ಸಾಕಾಗೋಗಿದೆ ಜೀವನ. ನೀವು ಮಾಡ್ತಿರುವಂತಹ ಸೌಕರ್ಯಗಳು, ಕೆಲಸಗಳು, ಬೇಸಿಕ್ ನೀಡ್ಗಳು ನಾವು ನೋಡಿ ಸಾಕಾಗಿ ಪ್ರಾಣವೂ ಸಹ ಹೋಗ್ತಾ ಇದೆ. ಆದರೆ ನಾವಂತೂ ಟ್ಯಾಕ್ಸನ್ನು ಕಟ್ಟಿ ಸಾಯ್ತಾ ಇದ್ದೀವಿ. ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಮಾತನ್ನು ಉಳಿಸ್ಕೊಳ್ಳಿ. ಹಾಗೆ 12 ಲಕ್ಷ ರೂಪಾಯಿಗೆ ಕಟ್ಟುವಂಥ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ದೀರಾ, ಬೇರೆ ರೀತಿ ಬರೆ ಹಾಕಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. 12 ಲಕ್ಷ ಟ್ಯಾಕ್ಸ್ ಕಟ್ಟಕ್ಕೆ ಸಾಧ್ಯ ಆಗೋದಿಲ್ಲ.